Hi guys, welcome to our channel Southern Vibes. Good morning. It's the one and only Digo Double G. ಇವತ್ತು ನನ್ನ ಮಾರ್ನಿಂಗ್ ರೂಟೀನ್ ತೋರಿಸ್ತಾ ಇದ್ದೀನಿ. ಫಸ್ಟ್ ಎದ್ದಿದ ಕೂಡಲೇ ಬಿಸಿನೀರು ಅಥವಾ ಬೀಟ್ರೂಟ್ ಜ್ಯೂಸ್ ಕುಡಿದ್ಬಿಟ್ಟು ಈಚೆ ನಿಂತ್ಕೊಂಡು ಅದು ಆ ಪಕ್ಷಿಗಳ ಸೌಂಡ್ ಕೇಳಿಸ್ಕೊಳ್ತಾ ಮನಸ್ಸನ್ನು ಸ್ವಲ್ಪ ಸೆಟಲ್ ಸ್ಟೇಟ್ಗೆ ತರ್ತೀನಿ. ಹಾಗೆ ನಮ್ಮ ಕೃಷಿ ಈಚೆ ಓಡಾಡ್ತಾ ಇರ್ತಾನೆ, ಅವನು ಸ್ವಲ್ಪ ನೋಡ್ಕೊಳ್ತಾ ಏನೇನು ಮಾಡ್ತಿದ್ದಾನೆ, ಎಲ್ಲೆಲ್ಲಿ ಹೋಗ್ತಾನೆ ಅಂತ. ಮತ್ತು ಒಳಗಡೆ ಬಂದುಬಿಟ್ಟು ಮ್ಯಾಟ್ ಹಾಸ್ಕೊಂಡು ಫಸ್ಟು ವಾರ್ಮಪ್ ಮಾಡ್ಕೊಳ್ತೀನಿ. ನಾನು ಈ ಕ್ಲಿಪ್ಪಿಂಗ್ಸಲ್ಲಿ ನಾನು ಶೂಟ್ ಮಾಡೋದು ಮರ್ತೋಗ್ಬಿಟ್ಟಿದ್ದೀನಿ ವಾರ್ಮಪ್ ವಿಡಿಯೋನ. ಸೊ ಫಸ್ಟು ನೀವು ವಾರ್ಮಪ್ ಮಾಡೋದನ್ನ ಮಿಸ್ ಮಾಡಲೇಬೇಡಿ. ನಾನಿವಾಗ ವಾರ್ಮಪ್ ಎಲ್ಲ ಮುಗಿಸಿ ಇವಾಗ ಸೂರ್ಯ ನಮಸ್ಕಾರ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೂರ್ಯ ನಮಸ್ಕಾರದಿಂದ ತುಂಬ ಬೆನಿಫಿಟ್ಸ್ ಇದೆ. ಅದು ಫಿಸಿಕಲ್ ಆ್ಯಂಡ್ ಮೆಂಟಲ್ ಹೆಲ್ತ್ನ ಇಂಪ್ರೂವ್ ಮಾಡುತ್ತೆ, ಮಸಲ್ ಬೋನ್ಸ್ನ ಸ್ಟ್ರೆಂತ್ ಮಾಡುತ್ತೆ, ಸ್ಕಿನ್ ಹೆಲ್ತ್ನ ಇಂಪ್ರೂವ್ ಮಾಡುತ್ತೆ, ಫ್ಲೆಕ್ಸಿಬಿಲಿಟಿನ ಇಂಪ್ರೂವ್ ಮಾಡುತ್ತೆ. ಮತ್ತು ಲೇಡೀಸ್ಗೆ ಮೆನ್ಸ್ಟ್ರಲ್ ಸೈಕಲ್ಸ್ದು ಪ್ರಾಬ್ಲಮ್ ಇರೋದ್ರಿಂದ ಅದಕ್ಕೂ ತುಂಬ ಒಳ್ಳೆಯದು. ಸೊ ತುಂಬ ಬೆನಿಫಿಟ್ಸ್ ಇದೆ ನಮ್ಮ ಯೋಗದಿಂದ, ಸೂರ್ಯ ನಮಸ್ಕಾರದಿಂದ. ಇವಾಗ 6 ರೌಂಡ್ ಸೂರ್ಯ ನಮಸ್ಕಾರ ಮುಗೀತು. ನಾವು ಸ್ಟೆಪ್ ಇಂಟು ಬಟರ್ಫ್ಲೈ ಪೋಸ್. ಬಟರ್ಫ್ಲೈ ಪೋಸಿಂದ ತುಂಬಾ ಬೆನಿಫಿಟ್ಸ್ ಇದೆ. ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗುತ್ತೆ, ಟೆನ್ಷನ್ ರೆಡ್ಯೂಸ್ ಆಗುತ್ತೆ, ಬ್ಯಾಕ್ ಪೇಯ್ನ್ ರೆಡ್ಯೂಸ್ ಆಗುತ್ತೆ, ಡೈಜೆಷನ್ಸ್ ಕೂಡ ಇಂಪ್ರೂವ್ ಆಗುತ್ತೆ. ಇದು ಫರ್ಟಿಲಿಟಿ ಆರ್ಗನ್ಸ್ನ ಇಂಪ್ರೂವ್ ಮಾಡುತ್ತೆ. ಮತ್ತು ಮೆನ್ಸ್ಟ್ರಲ್ ಕ್ರ್ಯಾಂಪ್ಸ್ ಮೀನ್ಸ್ ಲೇಡೀಸ್ಗೆ ಪೀರಿಯಡ್ಸ್ ಪ್ರಾಬ್ಲಮ್ ಇದ್ದಾಗ ಪೇಯ್ನ್ ಬರುತ್ತಲ್ಲ, ಅದನ್ನು ರಿಲೀಫ್ ಮಾಡುತ್ತೆ ಈ ಪೋಸ್ಚರ್ನ ಮಾಡೋದ್ರಿಂದ. ಬಟರ್ಫ್ಲೈ ಪೋಸ್ ಮುಗೀತು. ಇವಾಗ ಬಾಡಿ ರೊಟೇಷನ್ ಮಾಡ್ತಾಯಿದ್ದೀನಿ, ಅಥವಾ ಸ್ಪೈನಲ್ ಟ್ವಿಸ್ಟಿಂಗ್ ಅಂತಲೂ ಅಂತಾರೆ ಇದಕ್ಕೆ. ಸೊ ಇದು ಮಾಡೋದ್ರಿಂದ ನಮಗೆ ಸ್ಟ್ರೆಂತ್ ಎನ್ಹಾನ್ಸ್ ಆಗುತ್ತೆ, ಮತ್ತು ಡೈಜೆಷನ್ ಇಂಪ್ರೂವ್ ಆಗುತ್ತೆ, ಮತ್ತು ಲೋವರ್ ಬ್ಯಾಕ್ ಪೇಯ್ನ್ ಏನಿರುತ್ತೆ ಅದು ಕೂಡ ರೆಡ್ಯೂಸ್ ಆಗುತ್ತೆ ಬಾಡಿ ರೊಟೇಟ್ ಮಾಡೋದ್ರಿಂದ. ಮತ್ತು ನಾವು ಬಾಡಿ ರೊಟೇಷನ್ ಮಾಡಬೇಕಾದ್ರೆ ಆಗಲಿ ಅಥವಾ ಯಾವ್ದಾದ್ರು ಪೋಸ್ಚರ್ ಮಾಡಬೇಕಾದ್ರೂ ಆಗಲಿ, ನಾವು ಸಾಮಾನ್ಯವಾಗಿ ಮಾಡೋ ತಪ್ಪು ಏನಂತಂದರೆ ಸುಮ್ಮನೆ ನಮ್ಮ ಪಾಡಿಗೆ ನಾವು ಪೋಸ್ಚರ್ಸ್ ಮಾಡ್ತಾ ಇರ್ತೀವಿ, ನಾವು ಬ್ರೀತಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಲ್ಲ. ಸುಮ್ಮನೆ ಏನೋ ಒಂದು ರೊಟೇಟ್ ಮಾಡಬೇಕಾ ಅಥವಾ ಆ ಥರ ಇರುತ್ತೆ. ಹಾಗೆ ಮಾಡಿಕೊಡ್ದು ನಾವು ಏನು ಪೋಸ್ಚರ್ಸ್ ಮಾಡ್ತಾ ಇರ್ತೀವಿ ಆ್ಯಸ್ ವೆಲ್ ಆಸ್ ನಾವು ಬ್ರೀತಿಂಗು ಕೂಡ ಅಷ್ಟೇ ಇಂಪಾರ್ಟೆನ್ಸ್ ಕೊಡಬೇಕು. ಹೊಟ್ಟೆ ಮೇಲೆ ಮಲ್ಕೊಂಡು ಇವಾಗ ಫಸ್ಟ್ ಅರ್ಧ ಶಲಭಾಸನ ಮಾಡ್ತಾಯಿದ್ದೀನಿ. ಈ ಅರ್ಧ ಶಲಭಾಸನದಿಂದ ನಮಗೆ ಬ್ಯಾಕ್ ಆ್ಯಂಡ್ ಸ್ಪೈನ್ ಸ್ಟ್ರೆಂತ್ನಿಂಗ್ ಆಗುತ್ತೆ, ಮತ್ತು ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗುತ್ತೆ, ಮತ್ತು ಮೆಂಟಲ್ ಫೋಕಸ್ ಇಂಪ್ರೂವ್ ಆಗುತ್ತೆ. ಇದು ಭುಜಂಗಾಸನ, ಕೋಬ್ರಾ ಪೋಸ್ ಅಂತಾರೆ. ಇಂಪ್ರೂವ್ ಲಂಗ್ ಕೆಪಾಸಿಟಿ ಆ್ಯಂಡ್ ಇಟ್ಸ್ ಗಿವ್ ಬ್ಯಾಕ್ ಸ್ಟ್ರೆಂತ್ ಆ್ಯಂಡ್ ರಿಲೀಫ್ ಫ್ರಮ್ ಬ್ಯಾಕ್ ಪೇಯ್ನ್. ಸ್ಪೈಡರ್ ಮ್ಯಾನ್ ಪೋಸ್. ಇದು ಕೋರ್ ಸ್ಟ್ರೆಂತ್ನ ಇಂಪ್ರೂವ್ ಮಾಡುತ್ತೆ, ಮತ್ತು ಲೋವರ್ ಬ್ಯಾಕ್ ಪೇಯ್ನ್ನು ಕೂಡ ರೆಡ್ಯೂಸ್ ಮಾಡುತ್ತೆ, ಮತ್ತು ಶೋಲ್ಡರ್ ಸ್ಟ್ರೆಂತ್ನ ಇನ್ಕ್ರೀಸ್ ಮಾಡುತ್ತೆ. ಇದು ಧನುರಾಸನ. ಇದರಿಂದ ನಮಗೆ ಸ್ಟ್ರೆಸ್ಸು ಮತ್ತು ಆ್ಯಂಗ್ಸೈಟಿ ರಿಲೀಫ್ ಆಗುತ್ತೆ. ಇಟ್ ಇಂಪ್ರೂವ್ಸ್ ಮೆನ್ಸ್ಟ್ರಲ್ ಹೆಲ್ತ್ ಮತ್ತು ಎನ್ಹಾನ್ಸ್ ಫ್ಲೆಕ್ಸಿಬಿಲಿಟಿ. ನೌಕಾಸನ. ಇಟ್ ಸ್ಟ್ರೆಂಥನ್ಸ್ ಕೋರ್ ಮಸಲ್ಸ್, toned abdominal muscles, and enhance balance and stability, and stimulates kidney function. ಪವನ ಮುಕ್ತಾಸನ. ಇದು ಲೋವರ್ ಬ್ಯಾಕ್ ಪೇಯ್ನ್ಗೆ ತುಂಬ ಒಳ್ಳೆಯದು, ಮತ್ತು ಬೆಲ್ಲಿ ಫ್ಯಾಟ್ನ ರೆಡ್ಯೂಸ್ ಮಾಡುತ್ತೆ, ಕಾನ್ಸ್ಟಿಪೇಷನ್ನಿಂದ ರಿಲೀಫ್ ಕೊಡುತ್ತೆ, ಮತ್ತು ಗ್ಯಾಸ್ಟ್ರಿಕ್ಕು ಆ್ಯಸಿಡಿಟಿ ಯಾರ್ಯಾರಿಗಿರುತ್ತೆ ಅವ್ರಿಗೆ ತುಂಬ ಒಳ್ಳೆ ಪೋಸ್ಚರ್ ಇದು. ಪವನ ಮುಕ್ತಾಸನ ಅದ್ರ ಲಾಸ್ಟ್ ಇನ್ನೇನು ಕಂಪ್ಲೀಟ್ ಆಗ್ತಿದೆ ಅನ್ನೋ ಟೈಮಲ್ಲಿ ಬಾಡಿನ ಸ್ವಿಂಗ್ ಮಾಡ್ತಾ ಇರಬೇಕು, ಲೆಫ್ಟ್ ಆ್ಯಂಡ್ ರೈಟ್ ಮತ್ತು ಅಪ್ ಆ್ಯಂಡ್ ಡೌನ್. ಈ ಥರ ಮಾಡ್ತಾಯಿದ್ರೆ ಲೋವರ್ ಬ್ಯಾಕಲ್ಲಿ ಏನಾದರೂ ಪೇಯ್ನ್ ಇದ್ದರೆ, ಮತ್ತು ಶೋಲ್ಡರ್ ಹತ್ರ ಏನಾದ್ರೂ, ನೆಕ್ ಹತ್ರ ಸ್ವಲ್ಪ ಏನಾದರೂ ಪೇಯ್ನ್ ಇದ್ದರೆ ಅದು ಸ್ವಲ್ಪ ರಿಲೀಫ್ ಅನಿಸುತ್ತೆ. ಶೋಲ್ಡರ್ ಸ್ಟ್ಯಾಂಡ್. ಇದು ಹೇರ್ ಫಾಲಿಗಂತೂ ತುಂಬ ಒಳ್ಳೆ ಪೋಸ್ಚರ್. ಇದು ಕೋಲ್ಡ್ ಏನಾದರೂ ಇದ್ದರೆ ಕ್ಯೂರ್ ಆಗುತ್ತೆ, ಮತ್ತು ಥೈರಾಯ್ಡಿಗೂ ಕೂಡ ತುಂಬ ಒಳ್ಳೆಯದು, ಮತ್ತು ಬೆಟರ್ ಫಾರ್ ಹಾರ್ಟ್ ಹೆಲ್ತ್. ಇಟ್ ಹೆಲ್ಪ್ಸ್ ಇನ್ಸೋಮೇನಿಯಾ, ಇಂಪ್ರೂವ್ ಡೈಜೆಷನ್.
ಸೀಟೆಡ್ ಸ್ಪೈನಲ್ ಟ್ವಿಸ್ಟ್, ಅರ್ಧ ಮತ್ಸ್ಯೇಂದ್ರಿಯಾಸನ. ಇದು ಕಿಡ್ನಿ ಹೆಲ್ತ್ಗೆ ತುಂಬ ಒಳ್ಳೆಯದು ಮತ್ತು ಬ್ರೀತಿಂಗು ಮತ್ತು ರೆಸ್ಪಿರೇಟರಿ ಫಂಕ್ಷನ್ನ ಇಂಪ್ರೂವ್ ಮಾಡುತ್ತೆ. ಈ ವಿಡಿಯೋ ನೋಡಿಕೊಂಡು ಯಾರಾದರೂ ಟ್ರೈ ಮಾಡೋರು ಅವ್ರ ಬಾಡಿಗೆ ಎಷ್ಟಾಗುತ್ತೆ ಅಷ್ಟನ್ನು ಟ್ವಿಸ್ಟ್ ಮಾಡೋದು, ರೊಟೇಟ್ ಮಾಡೋದು, ಅಥವಾ ಯಾವ ಪೋಸ್ಚರ್ಸ್ ಅವರಿಗೆ ಎಷ್ಟು ಯಾವ ಲೆವೆಲ್ವರೆಗೂ ಅವ್ರ ಬಾಡಿ ಅಕ್ಸೆಪ್ಟ್ ಮಾಡುತ್ತೆ ಅಲ್ಲಿವರೆಗೂ ಅಷ್ಟು ಮಾತ್ರ ಮಾಡಿ. ತುಂಬ ಓವರ್ ಸ್ಟ್ರೆಸ್ ಕೊಡಬೇಡಿ ಬಾಡಿಗೆ. ಮೆಡಿಟೇಷನ್ ಪ್ರತಿದಿನ ಮಾಡಲೇಬೇಕು. ಪ್ರತಿದಿನ ಮಾಡೋದ್ರಿಂದ ನಮಗೆ ಸ್ಟ್ರೆಸ್ಸು, ಆ್ಯಂಗ್ಸೈಟಿ ಮತ್ತು ಡಿಪ್ರೆಷನ್ ಕಡಿಮೆ ಆಗುತ್ತೆ. ಮತ್ತು ಯಾರ್ಯಾರಿಗೆ ಲೋವರ್ ಅಥವಾ ಹೈ ಬ್ಲಡ್ ಪ್ರೆಷರ್ ಇರುತ್ತಲ್ಲ ಅವ್ರಿಗೆ ನಾರ್ಮಲ್ ಆಗುತ್ತೆ. ಆ್ಯಂಡ್ ನಿದ್ದೆ ಯಾರಿಗೆ ಪ್ರಾಪರ್ ಆಗಿರಲ್ಲ ಅದು ಇಂಪ್ರೂವ್ಮೆಂಟ್ ಆಗುತ್ತೆ.